ಚಂದ್ರಬಂಡ ಹೋಬಳಿಯ ಆತರು ಸೀಮಾಂತರದ ಜಮೀನು ಸರ್ವೆ ನಂಬರ್ 282/4 ಮತ್ತು 283/3 ರಲ್ಲಿ ಜಮೀನು ಮಾಲೀಕನಾದ ನನಗೆ ಮಾಹಿತಿ ನೀಡದೆ ಸರ್ವೆ ಮಾಡಿಸಿದ ಎಡಿಎಲ್ಆರ್ಡಿ ಡಿಎಲ್ಆರ್ ಸೂಪರ್ವೈಸರ್ ಮೇಲೆ ಕ್ರಮಕ್ಕೆ ಒತ್ತಾಯಿಸಿ ಮಾರ್ಚ್ 5ರಂದು ರೈತರೊಂದಿಗೆ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ಯಾಕಲ್ದಿನ್ನಿ ರೈತ ಎಂ ಜಗದೀಶ್ ಗೌಡ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 11, 2025ರಂದು ವೆಂಕಟರೆಡ್ಡಿ ತಂದೆ ತಿಮ್ಮಾರೆಡ್ಡಿ ಸಾಂಕಿನ್ ಆತ್ಕೂರು ಈತನು ಜಮೀನು ಸರ್ವೆ ಮಾಡಲು ಅರ್ಜಿ ಸಲ್ಲಿಸಿದ್ದಾನೆ. ಆದರೆ ಪಕ್ಕದ ಸರ್ವೆ ನಂಬರ್ನ ಮಾಲೀಕರಾದ ನನಗೆ ಯಾವುದೇ ಲಿಖಿತ ನೋಟಿಸ್ ನೀಡದೆ ಕಾನೂನು ಬಾಹಿರವಾಗಿ ಸುಮಾರು 15 ಜನ ಸರ್ವೇಯರ್ಗಳು ಮತ್ತು ಜನ ಪೊಲೀಸರು ಕೇವಲ 2 ಎಕರೆ ಹೊಲಕ್ಕೆ ಸದರಿ ಸರ್ವೆ ಕಾರ್ಯ ಮಾಡಲು ಬಂದಿದ್ದಾರೆ. ಇದರ ಮಾಹಿತಿಯನ್ನು ಪಡೆದ ನಾನು ಹೊಲಕ್ಕೆ ಹೋಗಿ ನೋಡಿದಾಗ ನನಗೆ ನೋಟಿಸ್ ಕೊಡಲು ಕಾರಣ ತಕರಾರು ಮಾಡಿದೆ ಹಾಗೂ ಹೊಲದಲ್ಲಿ ಬೆಳೆ ಇರುವ ಬಗ್ಗೆ ತಿಳಿಸಿದೆ. ಅದನ್ನು ಯಾವುದೇ ಲೆಕ್ಕಿಸದೆ 15 ಜನ ಸರ್ವೆ ಮಾಡಿ ಬೆಳೆ ಹಾಳು ಮಾಡಿದ್ದಾರೆ ಎಂದು ದೂರಿದರು. ರಾಯಚೂರು ತಾಲೂಕಿನ ಸುಮಾರು ಫೈಲ್ಗಳು ಪೆಂಡಿಂಗ್ ಇದ್ದರೂ ಕೂಡ ಯಾವುದೇ ಹದ್ದುಬಸ್ತು ಸರ್ವೆ ಮಾಡುವುದಿಲ್ಲ. ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ನನಗೆ ಹಣ ಕೇಳಿದ್ದರು. ನಾನು ಹಣ ಕೊಡುವುದಿಲ್ಲವೆಂದು ಹೇಳಿದ ಹಿನ್ನೆಲೆಯಲ್ಲಿ ಈ ರೀತಿ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ಪಕ್ಕದ ಹೊಲದವನ ಜೊತೆ ಸೇರಿ ನಮ್ಮ ಹೊಲದ ಪಕ್ಕದವರು ಅವರ ಜೊತೆ 4,000 ಹಣ ಲಂಚ ಪಡೆದ ಎಡಿಎಲ್ಡಿಆರ್ ಡಿಡಿಎಲ್ಆರ್ ಮತ್ತು ಉಮೇಶ್ ಸೂಪರ್ವೈಸರ್ ನನಗೆ ಕಿರುಕುಳ ನೀಡುತ್ತಿದ್ದಾರೆ. ಇವರ ಮೇಲೆ ಕ್ರಮ ಸೇವೆಯಿಂದ ಅಮಾನತ್ ಮಾಡಿ ವರ್ಗಾವಣೆ ಮಾಡಬೇಕೆಂದು ಕಂದಾಯ ಸಚಿವರಿಗೆ ಒತ್ತಾಯಿಸಿದರು. ಈ ಅಧಿಕಾರಿಗಳು ತಮ್ಮ ರಾಜಕೀಯ ಬಲದಿಂದ 15 ವರ್ಷಗಳು ಇಲ್ಲೇ ಇದ್ದರೂ ಕೂಡ ಇವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಇವರ ಮೇಲೆ ಲೋಕಾಯುಕ್ತ ಪ್ರಕರಣಗಳು ಇರುತ್ತದೆ, ಬೇರೆ ಇಲಾಖೆಯಲ್ಲಿ ವರ್ಗಾವಣೆ ಇರುತ್ತದೆ. ಈ ಇಲಾಖೆಯಲ್ಲಿ ವರ್ಗಾವಣೆ ಏಕೆ ಇರುವುದಿಲ್ಲ ಅಂದರೆ ಈ ಭ್ರಷ್ಟ ಅಧಿಕಾರಿಗಳಿಗೆ ರೈತರ ಮೇಲೆ ಕಾಳಜಿ ಇಲ್ಲ. ಇಂತಹ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ನಗರ ಕ್ಷೇತ್ರ ಶಾಸಕರಾದ ಡಾ ಶಿವರಾಜ್ ಪಾಟೀಲ್ ಮತ್ತು ಗ್ರಾಮೀಣ ಶಾಸಕರಾದ ದದ್ದಲ್ ಬಸನಗೌಡ ಮುಂದಾಗಬೇಕೆಂದು ಒತ್ತಾಯಿಸಿದರು. ನಾನು ದೂರು ನೀಡಿದರೆ ಸದರ್ ಬಜಾರ್ ಠಾಣೆ ಸಿಪಿಐ ದೂರು ದಾಖಲಿಸಿಕೊಂಡಿಲ್ಲ. ನನ್ನ ವಿರುದ್ಧ ದೂರು ನೀಡಿದರೆ ತಕ್ಷಣ ಪ್ರಕರಣ ದಾಖಲಿಸಿದ್ದಾರೆ ಎಂದು ಆರೋಪಿಸಿದರು. ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಲ್ಲಪ್ಪ ಉಪಸ್ಥಿತರಿದ್ದರು.